ಪ್ರೀತಿ, ಇವಾಗ ಹೇಗಿದೆಯಾ? ಆರಾಮದೆಯಾ? ಹಾಂ ಶಶಿ, ಆರಾಮದೇನಿ. ಶಿಷ್ಯರನ್ನ ಕರಿ, ಸ್ವಲ್ಪ ಮಾತಾಡ್ತೀನಂತ. ಯಾಕ, ಏನಾದರೂ ಆಗತ್ತಿದ್ದಾನ? ಏನಾರು ಆಗಕ್ಕದಿದ್ರೆ ಹೇಳು. ಇಲ್ಲ, ಏನಾಗತ್ತಿಲ್ಲ. ಯಾವಾಗ ಮನೆಗೆ ಕಳಿಸ್ತಾರಂತ ಕೇಳ್ತಾನೆ. ನನಗೆ ಇಲ್ಲಿರೋಕೆ ಆಗತ್ತು ಶಶಿ. ಮನೆಗೆ ಹೋಗ್ಬೇಕು, ಶಿವನ್ ನೋಡಬೇಕು ಅಂತ ಅನ್ಸತೈತಿ. ಪಾಪ ಅವನಿಲ್ಲ ಎಷ್ಟು ಹೇಳ್ತಿರ್ತಾನೋ ಏನೋ. ಅದಕ್ಕೆ ಮನೆಗೆ ಹೋಗ್ಬೇಕು ಅನ್ಸತ್ತಿ ಶಶಿ. ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗು. ನೋಡು, ಇವಾಗ ಮಧ್ಯಾಹ್ನ ಆಯಿತು. ಇನ್ನು ಸಾಯಂಕಾಲ ಅಂದರೆ ಇನ್ನು ಒಂದು 3-4 ತಾಸು ಅಷ್ಟೇ ವೆಯ್ಟ್ ಮಾಡು. ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗೆ ಹೋಗೋಣಂತ. ಅಲ್ಲಿವರೆಗೂ ಅದು ಯಾಕಂದ್ರೆ ನಿನಗೆ ನಿನ್ನೆ ಯಾವಾಗ ಕಚ್ಚಿರ್ತಲ್ಲ ಆ ಟೈಮ್ವರೆಗೂ ನಾವು ಇಲ್ಲೇ ವೆಯ್ಟ್ ಮಾಡ್ಬೇಕು, 12 ತಾಸುವರೆಗೂ. ಯಾಕಂದ್ರೆ ಈಗ ನಿನ್ಗೆ ಅದು ಕಚ್ಚಿರ್ತಂದಮೇಲೆ ಅದೇ ಟೈಮ್ಗೆ ಅದು ಏನಾಗ್ತದೆ ಏನಿಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತಾಗ್ತೈತಿ. ಇಲ್ಲಾಂದ್ರೆ ನಾವು ಈಗ ಮನೆಗೆ ಹೋಗ್ಬಿಟ್ಟು ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ಮನೆಗೆ ಇಲ್ಲಿ ನಾವು ಮನೆಯಿಂದ ದವಾಖಾನೆ ಕರ್ಕೊಂಡು ಓಡ್ಬರ್ಬೇಕಲ್ಲ. ಅದಕ್ಕೆ ಡಾಕ್ಟ್ರು ಹಂಗೆ ಹೇಳಿದ್ದಾರೆ, ನಿಂಗೆ ಈ ಟೈಮ್ ಕಚ್ಚಿತ್ತದು ಬೆಳಿಗ್ಗೆ. ಆದರೂ ಅವರು ಸಾಯಂಕಾಲ ಮಟ್ಟ ಇರಂತ ಹೇಳಿದ್ದಾರೆ. ನಾಳೆ ಬೆಳಗಿನ ಮಟ್ಟ ಇಟ್ಕೋಬೇಕಾಗಿತ್ತು ಅವ್ರು. ಆದರೆ ಅವ್ರು ಏನಂದ್ರು, ಇಲ್ಲ ಸಾಯಂಕಾಲ ಮಟ್ಟ ನಾವು ನೋಡ್ತೀವಿ, ಇಷ್ಟೊಂದು 7-8 ತಾಸು ಅವ್ರನ್ನ ಆರಾಮಾಗಿದ್ರೆ ಸಾಕು ಅಂತ ಹೇಳಿದ್ರು. ನಿಂಗೆ ಬೆಳಿಗ್ಗೆ ಎಷ್ಟು 8 ಗಂಟೆಗೆ ಕಳೆದಿತ್ತಲ್ಲ ಅದು, ಸಾಯಂಕಾಲ 8 ಗಂಟೆ ಅಂದರೆ ಎಷ್ಟಾಯಿತು ಆಯ್ತಲ್ಲ, 12 ತಾಸು ಆಗುತ್ತೆ. 12 ತಾಸು ಆಯ್ತಂದ್ರೆ ಅವ್ರು ಕಳಿಸ್ತಾರೆ, ಸರಿನಾ? ಮತ್ತು ನಾಳೆ ಬೆಳಗಿನ ಮಟ್ಟನ ಅವರು ಹೇಳಿದರು, ನಾವು ಏನು 24 ಅವರ್ಸ್ ಏನನ್ನೋದು ಹೇಳ್ತೀವಿ ಅಂತೇಳಿ. ಮತ್ತು ಇಲ್ಲ ಕಳೆದಿದ್ದು ಇಷ್ಟು ಗಂಟೆಗಲ್ಲ, ಅಷ್ಟು ಗಂಟೆವರೆಗೂ ನೋಡೋಣ, ಎಲ್ಲ ಟ್ರೀಟ್ಮೆಂಟ್ ಅಂತೂ ಆಗಿದೆ ಅಂತ ಹೇಳಿದ್ದಾರೆ. ಸಿಸ್ಟರ್ನ ಕರಿತಾನೆ, ಒಂದ್ಸರಿ ಕೇಳೋಣಂತ, ಸರಿನಾ? ನೀನು ಖುಷಿಗೋಸ್ಕರ ಕರಿತಾನೆ, ಯಾಕಿಲ್ಲ ಅಂತ ಹೇಳಿ. ಸರಿ ಆಯಿತು, ಪರವಾಗಿಲ್ಲ ಬಿಡು. ನೀನೇ ಹೇಳಿದ್ಯಲ್ಲ, ಇನ್ನು ಮತ್ತೆ ಅವ್ರನ್ನ ಕರೆದು ಕೇಳುವಂಥದ್ದು ಏನಿಲ್ಲ. ನನಗೆ ಇಲ್ಲಿ ಮಕ್ಕೊಂಡು ಬೇಜಾರಾಗತ್ತೈತಿ. ಅಡ್ಡಾಡಕ್ಕೆ ಇವಾಗ ಅಡ್ಡಾಡಬೇಡ ಅಂತ ಹೇಳಿದಾರೆ. ಒಂದು 4 ದಿನ ರೆಸ್ಟ್ ಮಾಡ್ಬೇಕಂತ. ನಾನು 4 ದಿನ ಮನ್ಯಾಗ ಹಿಂಗೆ ಮಕ್ಕೊಂಡ್ಬಿಟ್ರೆ ಅತ್ತೆಮ್ಮ ಬೈತಾಳ. ಎಲ್ಲ ಕೆಲಸ ಯಾರು ಮಾಡ್ತಾರೋ ಪಾಪ, ಎಲ್ಲ ಗಿರ್ಜಾತಿನ ಮಾಡ್ಬೇಕಾಗತ್ತೇನೋ. ಅಯ್ಯೋ, ಇವಾಗ ನಮ್ಮಮ್ಮ ಅದಲ್ಲ, ಯಾಕೆ ಯೋಚನೆ ಮಾಡ್ತಿದ್ದಿ? ನಮ್ಮಮ್ಮ ಇರಬೇಕಾದ್ರೆ ನೀನು ಯೋಚನೆ ಮಾಡಬೇಡ. ನೀನು ಅವಳು ಮುದ್ದಿನ ಸೊಸಿ, ಅದಕ್ಕೆ ಅವಳು ನೀನು ಭಾಳ ಇಷ್ಟಪಡ್ತಾ ತಗೋ, ಎಲ್ಲ ಕೆಲಸ ಮಾಡ್ತಾಳೆ. ನೀನು ಯಾಕೆ ಯೋಚನೆ ಮಾಡ್ತೀವಿ? ಆದರೂ ಪಾಪ ಎಲ್ಲ ಅವರೇ ಮಾಡ್ಬೇಕಲ್ಲ, ಅದಕ್ಕೆ. ನಮ್ಮಮ್ಮ ಹಾಗೇನಿಲ್ಲ ತಗೋ, ಮಾಡ್ತಾಳೆ, ನೀ ಏನು ಯೋಚನೆ ಮಾಡಬೇಡ, ಸರಿನಾ? ಇವಾಗ ಹೋಗುನು? ಸರಿ ಹೋಗುನು ಅಂತ ಕೇಳಾಕತ್ತೆ ನೋಡಿ. ನನಗೂ ನೀನು ಹೋಗುನು ಅಂತೇಳಿ ನನ್ನ ಬಾಯಾಗೂ ಅದ ಬರಾಕೈತಿ. ಸಿಸ್ಟರ್ನ ಕರೆದು ಬರಲೇ ಬೇಡ? ಬೇಡ ಶಶಿ, ಬೇಡ ಬಿಡು. ನೀನೇ ಹೇಳಿದಲ್ಲ, ನೀ ಹೇಳಿದ್ಮೇಲೆ ಇನ್ನೇನು. ಸರಿ. ಹೌದಾ, ಸರಿ ಆಯ್ತು ಬಿಡು. ಹಂಗಂದ್ರೆ ನಾನು ಅಲ್ಲಿ ಹೊರಗೆ ಕುಂತಿರ್ತೀನಿ, ಮತ್ತೇನಾದ್ರು ಇದ್ರೆ ಕರಿ. ಇಲ್ಲಿ ನಿಂತ್ರ ಬೈತಾಳವ್ರು, ಅದಕ್ಕೆ. ಇಲ್ಲೇ ಕೂತ್ಕೋ, ಇಷ್ಟು ಜಾಗ ಆಯ್ತಲ್ಲ, ಇಲ್ಲೇ ಕುಂದ್ರು. ನನಗೂ ಒಬ್ಬಕ್ಕಿಗೆ ಬೋರ್ ಆಗತ್ತಿ. ಹೌದಾ, ಇಲ್ಲಿ ಕುಂದಿರ್ತೀನಿ ಬಿಡು. ಅವ್ರು ಬಂದರೆ ಬೈತಾರಲ್ಲ, ಮತ್ತೆ ಎದ್ದು ಹೋಗ್ಬೇಕು. ಅವ್ರು ಏನಾದ್ರು ಅಂದರೆ ಅವಾಗ ಹೋಗುವಂತೆ, ಇವಾಗ ಕೂತ್ಕೋ. ನಾನು ಹೇಳ್ತೀನಿ ಅವ್ರಿಗೆ ಏನಾದರೂ ಇದ್ರ. ಸರಿ ಆಯಿತು. ಅಯ್ಯ ಪ್ರೀತಿ, ಏನತ್ತೇವ? ಅಲ್ಲ ಅದೇಂಗ ಕಡಿ ಕಡಿಯಾಕೆ ಹೋಗಿದ್ದೇವ ನೀನು? ನನ್ನ ಮಾತು ಕರಿಬೇಕಲ್ಲ, ನಾನು ಬರ್ತೀನಿ ಅಂತ. ಕಡಿ ಕಡಿಯಾಕ ನೋಡಿ ಹಾವು ಕಡಿಸ್ಕೊಂಬಂದ ಹಿಂಗೆ ಕುಂತು ಬಿಟ್ಟಿದ್ಯಾ ಅಂತ. ಏನು ಮಾಡೋದು ಏನ್ರ ಆದ್ರೆ ಏನು ಮಾಡೋದು? ಯಾರದಾರ ಹೇಳು ನೋಡಾಕ ಮಾಡಾಕ? ಪಾಪ ಕಿಚಿಗೋ ಒಬ್ಬಾಕೆ ಎಷ್ಟಂತ ಮಾಡ್ತಾಳು. ಅಲ್ಲವ ನೋಡಿ ಕಡಿಬೇಕಲ್ಲ ಕಟಿಗಿ. ಅಯ್ಯೋ ಆಂಟಿ, ನಿಮಗೆ ಯಾರು ಹೇಳಿದ್ರು? ನಮ್ಮಮ್ಮ ಹೇಳಿದ್ಲಾ? ಬರಾತಿದ್ದೆ, ಮನೆಗೆ ಹೋಗಿದ್ದು ಹೊಂಟಿದ್ನಪ್ಪ. ಮನೆಗೆ ಹೋಗ್ಬೇಕಾರ ಅಂದ್ರೆ ಯಾರೋ ಪ್ರೀತಿಗಳು ನಾಗು ಅಂದೋಳ, ಅವ್ರ ಚಿಗೋಗಳು ತಮ್ಮ, ಅವ್ನು ಸಿಕ್ಕಿದ್ದಮ್ಮ ಅಂದ. ಅಯ್ಯೋ ಪ್ರೀತಿಗೆ ಹಾವು ಕಡ್ದತ್ರಿ, ದವಾಖಾನೆ ಅಡ್ಮಿಟ್ ಮಾಡೇವು, ಅಲ್ಲೇ ದಾಡ್ರಿ ಅಂತೇಳಿ. ಅಯ್ಯೋ ಹೌದು, ತಡಿ ಹಂಗ ಹೋಗಿ ಬಂದ್ರ ತಡಿ ಅಂತೇಳಿ ಇಲ್ಲೇ ಬಂದು ನೋಡಪ್ಪ. ಹಂಗ ಇನ್ನು ಮನೆಗೆ ಹೋಗಿಲ್ಲ, ಹಂಗ ಇಲ್ಲೇ ಬಂದನ. ಹೆಂಗದಿವ ಪ್ರೀತಿಗ? ಹೆಂಗದಿವ ಈಗ? ಅಲ್ಲವ, ಹೆಂಗ ಹಾವು ಕಡಿಸ್ಕೊಂಡು ಏನ್ರ ಆದ್ರೆ ಏನು ಮಾಡೋದು ಹೇಳ? ಏನಾರ ಹೆಚ್ಚು ಕಡಿಮೆ ಆದ್ರೆ ಯಾರ ನೋಡಾರು? ಪಾಪ ಅವರು ಯಾರ ವಯಸ್ಸಾದ ಮುದುಕಿ. ಈಗ ನೀವು ಆಸರೆ ಆಗಿರಂತೆ ಚಂದಾಗ ಖುಷಿ ಪಡಾಕತ್ತಾವ. ಈಗ ನೀವು ಇಲ್ಲಾಂದ್ರೆ ಅವಕ್ಕೆ ಯಾರ? ನಾನು ನಿಮ್ಮ ತಮ್ಮ ಹೆಂಗಂತ ವಿಷಯ ಮಾಡ್ಬೇಕು ಬರೋದಿಲ್ಲ ನಿನಗೆ? ಯಾರ ಬೆಳಿಗ್ಗೆ ಯಾರ ಹೊಕ್ಕಾರನ? ಬಿಸಿಲ ತಣ್ಣಗ ಇರ್ತೈತೆ, ಈಗ ಸುಡುದಕ್ಕ ಕಾವಿಗೆ ಹೊರ ಬಂದ್ಬಿಡ್ತಾವ ಹಾವುಗಳು. ಅಯ್ಯೋ ಇಲ್ಲ ಆಂಟಿ, ನಾಗಪ್ಪ ಏನು ಬೇಕು ಅಂತ ಕಡ್ದಿಲ್ಲ. ನಾನ ಮರ್ತಾ ನಾಗಪ್ಪ ಹಾವಿನ ಮೇಲೆ ಕಾಲಿಟ್ಬಿಟ್ನಿ. ಅದು ಮತ್ತೆ ಕಚ್ಚಿತ ಬಿಡ್ತಾನೆ, ಮತ್ತೆ ಕಚ್ಚಿತ್ತು. ಅದಕ್ಕೆ ನಾನು ನೋಡಿರಲಿಲ್ಲ. ಅದು ಹೆಂಗೆ ದಾಟ್ತಾ ಇತ್ತೋ ಗೊತ್ತಿಲ್ಲ, ನನ್ನ ಕಾಲಟ್ಟಕ್ಕೆ ತಾಟಾತಿತ್ತೋ ಏನೋ. ನಾನು ಪಟ್ಟ ಅಂತ ಇಳಿಯಾಕೆ ಹೋದ್ನಿ, ಹಿಂಗೆ ಕೂತಿದ್ನಿ ಇದ್ರ ಮೇಲೆ ಕಡೆಗೆ ಬಂಡಿ ಮೇಲೆ. ಹಿಂಗೆ ಇಳಿಯಾಕೆ ಹೋಗ್ಬಿಡ್ದಂದ್ರೆ ಬಾಲ ತುಳಿದು ಬಿಟ್ನಿ, ಅದು ಪಟ್ಟ ಅಂತ ಕಡ್ದ್ಬಿಡ್ತು. ಪಾಪ ಅದಕ್ಕೆ ಹೆಂಗೆ ಗೊತ್ತು ನಾನು ಅದ್ರ ಬಾಲ ತುಳಿತೀನಿ ಅಂತೇಳಿ, ಅದು ಕಡಿತಾರಂತಂತೇಳಿ ನನಗೇನು ಗೊತ್ತಿತ್ತು ಅದಲ್ಲೇ ದಾಟತ್ತಂತೇಳಿ. ಅಚಾನಕವಾಗಿ ಹಿಂಗೆ ನನ್ನ ಹಣೆ ಬರದಲ್ಲಿ ಆಗೋತಿತ್ತು ಅಂತ ಅನಿಸ್ತತಿ. ಅದಕ್ಕೆ ಆಗೈತಿ ಆಂಟಿ, ಏನು ಮಾಡೋಕ್ಕಾಕತಿ? ಮನೆಗೆ ಹೋಗಿದ್ರೇನು ಆಂಟಿ? ಅಯ್ಯೋ ಇಲ್ಲವ, ಹೋಗಲಿಲ್ಲ. ಸುದ್ದಿ ಕೇಳ್ಬೇಕಂದ್ರೆ ಇಲ್ಲೇ ಓಡಿ ಬಂದ ನೋಡ. ಹೆಂಗದಾಳುವ ಹುಡುಗಿ ಪ್ರೀತಿ, ಏನು ಮಾಡೋದತ್ತು ಅಂತೇಳಿ ಜೀವ ತಡಿಲಿಲ್ಲ ಇವ. ಮೊದಲು ತಂದೆ ತಾಯಿ ಯಾರೂ ಇಲ್ಲ ಅಂತದ್ರಾಗ ಪಾಪ ಹುಡುಗಿ ಹೆಂಗೈತು ಅಂತೇಳಿ ಯಾವ ನೋಡಿನೋ ಅಂತೇಳಿ ಓಡಿ ಬಂದಿಲ್ಲೇ. ಒಬ್ಬರು ಅವಸರಕ್ಕೆ ಏನಾರ ತರಬೇಕನ್ನೋದು ಮಾತು ಹೊತ್ತು ನನ್ನ ತೆಗೆಗೆ. ಯಪ್ಪ ಶಶಿ, ಒಂದಿಟ್ಟು ರೂಪಾಯಿ ಕೊಡ್ತೀನಿ, ಒಂದು 2 ಚಾ ಬಿಸ್ಕೆಟ್ ತೊಗೊಂಬಪ್ಪ. ಸರಿ ಆಂಟಿ. ಎಷ್ಟು ಮಾತಾಡ್ತಾರಪ್ಪ ಇವ್ರು? ಹಂಗೆ ಒಟ ಒಂದು ಸಣ್ಣ ಪ್ರೀತಿ ಹೆಂಗೆ ತಡ್ಕೊತಾಳೆ ಏನು? ಎಲ್ಲಿ ಓದು ಬರ್ತದೆ ಇಲ್ಲೋ, ಹಂಗೆ ಒಂದು ಸಣ್ಣ ಒಟ ಬಾಯಿ ನಾನ್ ಸ್ಟಾಪ್ ಅನ್ನೋದಿಲ್ಲ ಇಲ್ಲಿ ನೋಡು. ಏನೋ ಗುಣಕ್ಕಂತ ಹೋದ್ ನೋಡಪ್ಪ. ಹೇಳಿದಕ್ಕೆ ಏನು ಸಿಟ್ಕೊಂತ ಯಾರಿಗೆ ಗೊತ್ತವಂಗ.
ಇರ್ಲಿ ಬಿಡ ರೊಕ್ಕನ ಅಯ್ಯೋ ರೊಕ್ಕನ ಕೊಡ್ಲಿ ನೋಡ್ದೆ ಬಂದ್ಮೇಲೆ ಕೊಟ್ಟು ಕಳ್ಸ್ತೇನೆ ಬಿಡ ಕಡೆ ಯವ್ವ ಎದ್ದು ಕುಂದಿರ್ತೇನೆ ಅದ ಯಾಕದು ಬರ್ತತಿಲ್ಲವೇ ಹ್ಞೂ ಆಂಟಿ ಬರ್ತೈತಿ ಆಗಲೇ ಕುಂತೀನಿ ಆದ್ರೆ ಏನು ನೀರಾಗದು ಜಾಸ್ತಿ ಕೆಲಸ ಮಾಡಬೇಡ ಅಂದಾರ ಆಮೇಲೆ ಜಾಸ್ತಿ ಅಡ್ಡಾಡಕ್ಕೆ ಹೋಗ್ಬೇಡ ಅಂತ ಹೇಳ್ಯಾರ ಅಯ್ಯೋ ಹೌದನವ ಸರಿ ಸರಿ ಎವಿಸ್ ಕುಂದಿರ್ಸೋಣ ಹಂಗಾರೆ ಬೇಡ ಆಂಟಿ ನಾನೇ ಎದ್ದು ಕುಂದಿರ್ತೀನಿ ಹೇಳಕ್ಕೆ ಬರ್ತೈತಿ ಏನು ನನ್ನ ಮೈಕೈಗೆ ಏನಾಗಿಲ್ಲ ಕಾಲಿಗೆ ಅಷ್ಟೇ ಹಾವು ಕಡ್ದೈತಲ್ಲ ಆ ವಿಷಯ ಏನು ಇರಲಿಲ್ಲ ಅಂತ ಶಶಿ ಏನು ಮಾಡ್ಯಾನು ಅಲ್ಲೇ ಕಟ್ಟಿಗೆ ಕಟ್ಟಕ್ಕೆ ಹಾಕೋದಿತ್ತು ಅದೊಂದು ಮತ್ತು ಅವ್ನು ಖರ್ಚಿಪ್ಪ ತೊಗೊಂಡ ಕಾಲಿಗೆ ಕಟ್ಬಿಟ್ಟಿದ್ದ ಕಟ್ಟಿ ಕ್ಯಾಸ ನನ್ನ ಕರ್ಕೊಂಡು ಬಂದ ಹಂಗಾಗಿ ಮೈಗೆಲ್ಲ ಏರಿರ್ಕಿಲ್ಲ ಅದ ಇಲ್ಲ ಅಂದಿದ್ರೆ ಮೈಗೆಲ್ಲ ಏರ್ಬಿಡ್ತಿತ್ತದಂಟಿ ಹುಡುಗ ನೋಡಕ್ಕೆ ಹಂಗಿದ್ರು ಹುಷಾರ ಬಂದ್ಬಿಡು ಯಾವ ಇಲ್ಲದಿದ್ರೆ ಹಂಗಾರೆ ನೀನು ಪ್ರಾಣ ಹೋಗಿತ್ತು ಬಿಡಂಗಾರೆ ಇವತ್ತು ಅವನು ಬಂದು ಅವನೊಳೆ ನೋಡಿ ಅಂದ್ಬಿಡು ಹಾವ ಕಡ್ದಿತ್ಲಿಲ್ಲ ಇಲ್ಲ ಆಂಟಿ ಅವನು ನನ್ನ ಜೊತೆನ ಬಂದಿದ್ದ ಕಡೆಗೆ ಕಡಿಯಾಕ ಅವನೇ ಎಲ್ಲ ಕಡ್ದಾನ ಪಾಪ ಅವ ಎಲ್ಲ ಕಡ್ದ 2 ಗಂಟೆ ಕಟ್ಟಿದ ಇನ್ನೊಂದು ಕಟ್ಟತ್ತಿದ್ದ ಅಷ್ಟಕ್ಕೆ ಅಂದ್ರೆ ಅದು ಹಾವನ ತುಳಿದು ಕಟ್ಟಿ ಬಂದು ಮಕ್ಕೊಂಡಿದ್ದ 2 ನಿಮಿಷ ನಡ ಯಾಕೋ ಬಗ್ಗೆ ತಿರುಗಿದಂಗೆ ಬೆಳಗಿನ ಚಾ ಕುಡ್ದಿಲ್ಲ ಏನಿಲ್ಲ ಅದಕ್ಕೆ ನಡೆದಂತೆ ಇಲ್ಲಿ ನಡ ಒಂದಿಟ್ಟು ಅಡ್ಡ ಆಗ್ತಾನ ಅಂತಂದ ಆಯ್ತು ಅಂತಾನೆ ನಾನು ಅನ್ನೋ ಅಷ್ಟಕ್ಕೆ ಅವ ಕಡೆ ಮಕ್ಕೊಂಡು ಈ ಕಡೆ ಇಳಿ ಹಿಡ್ದಂದ್ರೆ ಹಾವ ಕಚ್ಚಿಬಿಡ್ತೆ ಪಾಪ ಅದಕ್ಕೆ ಎಷ್ಟು ಸಿಕ್ಕಲಿಲ್ಲ ಹಂಗೆ ಮತ್ತೆ ನಾನು ದಡ ಎತ್ಕೊಳ್ಳೋಣ ಅಂದ್ರೆ ಕೂಡಿದವಾಕನಿಗೆ ಬಂದ ಇಲ್ಲಿ ಬಂದು ಎಲ್ಲರೂ ಬಂದರು ಫೋನ್ ಹಚ್ಚಿಡಿದ ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರಂತ ನನಗೂ ಅವಾಗ ಎಚ್ಚರ ಇರಾಕಿಲ್ಲ ಇದಕ್ಕೆ ಕರ್ಕೊಂಡು ಹೊಂಟಿದ್ರು ಆಪ್ಷನ್ಗೆ ಒಳಗೆ ಬಂದ್ರಂತ ನೋಡಿದ್ರು ನಾನು ಮಾತಾಡ್ಸಿರೋರು ಏನು ಮಾತಾಡಿದ್ರು ನನಗೆ ನೆನಪ ಇಲ್ಲ ಅವಾಗ ಖಬರನೇ ಇರಾಕಿಲ್ಲ ನನಗೆ ಅಯ್ಯೋ ಹಂಗಾಕತ್ತೆ ಇವ ಅದು ನಮ್ಮೂರಾಗ ನಮ್ಮ ಕಾಕನ ಮಗ ಒಬ್ಬ ನಾವು ಕಡ್ದು ಸತ್ತ ಹೋಗ್ಬಿಟ್ಟಿದೆ ಇವ ನೀ ಮತ್ತು ಹೆಂಗೋ ಉಳಿದಿದ್ದಿ ಚಲೋ ನಾನೇನೋ ಉಳಿತಾಳಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಅವಂಗ ತಲೆ ಕಡ್ದಿತ್ತೇವ ಅದಕ್ಕೆ ಉಳಿಲಿ ಕಾಣ್ತತ್ತಾವ ನಿನಗೆ ಕಾಲಿ ಕಡ್ದತ್ಲ ಅದಕ್ಕೆ ಏನಾಗಿಲ್ಲ ಕ್ಯಾರಿಯೋ ಕಡ್ದಿರ್ಬೇಕು ನೀನು ಅದು ವಿಷ ಜಲ್ದಿ ಇರಂಗಿಲ್ಲ ಬೈಗಿಲ್ಲ ನಾಗರ ಹಾವು ಕಡಿದ್ರೆ ಭಾಳ ಪಟ್ ಅಂತ ಇರ್ತೈತೇವ ಅದು ಭಾಳ ವಿಷ ಅದಕ್ಕೆ ಅಯ್ಯೋ ಹೌದನ್ರಿ ಆಂಟಿ ತಡ್ರಿ ಆಂಟಿ ಎದು ಕುಂದಿರ್ತಾರ ನೀವು ಇಲ್ಲೇ ಕುಂದ್ರ ಬರ್ರಿ ಆಂಟಿ ಏವಾ ಹುಡುಗ ಚಾ ತೊಗೊಂಬರಕತ್ತ ಹೋತ್ ನೋಡ್ದೆ ನಾನು ಹೋಗ್ಬೇಕವ ಮನೆಯಾಗ ಕೆಲಸಗಳು ಹಂಗದಾವ ಮೊದಲು ನಿಮ್ಮ ಅಂಕಲ್ ಬೇರೆ ಬಂದನೇವ ಕುಡ್ಕಪ್ಪ ಎಲ್ಲೇ ಅವ್ನ ಕೈಯಿಂದ ಅನಿಸ್ಕೊಲಿ ಅದಕ್ಕೆ ಮತ್ತೆ ನೋಡಕ್ಕೆ ಬಂದಿಲ್ಲ ಅಂತಾರ ಮೈಗೆ ಬರ್ಬೇಕಾ ನೀವು ಅಡಿಗೆ ಮಾಡ್ಕೊಂಡೆ ಮೊದಲು ಬಂದ ಇಲ್ಲಿ ನೋಡಿ ಹೋಗು ಏನಾಗಿತ್ತು ಏನಿಲ್ಲ ಅಂತ ಕ್ಯಾಸ ಅರ್ಜೆಂಟ್ಲಿ ಹಂಗೆ ಓಡಿ ಬನ್ನಿವ ಏನು ಅನ್ಕೋಬೇಡವ ಪ್ರೀತಿ ಅಯ್ಯೋ ಆಂಟಿ ಪರವಾಗಿಲ್ಲ ಬಿಡ್ರಿ ಈಗಾದ್ರೂ ಮತ್ತೆ ಬಿಸ್ಕಿಟ ಚಾ ತರ್ಸಾತಾರಲ್ರಿ ಅದು ಬೇಡ ಅಂತ ನೀವು ಆದ್ರೂ ತರ್ಸಾಕತ್ತೀರಿ ನೀವು ಅದು ಬಿಡ್ರಿ ಆಂಟಿ ಅಡಿಗೆ ಏನು ಮಾಡ್ಕೊಂಬರಕ್ಕೆ ಹೋಗ್ಬೇಡ್ರಿ ಗಿರ್ಜವತಿ ಅಲ್ಲೇ ಅದಾಳ್ರಿ ಮನ್ಯಾಗ ನಮ್ಮ ಮನ್ಯಾಗ ಗಿರ್ಜಿ ಅಲ್ಲೇ ಬಂದಾಳಣ್ಣ ಅಲ್ಲ ಗಿರ್ಜಿ ಒಂದು ಮಾತು ಹೇಳಿಲ್ಲ ನೋಡಿ ಹಿಂಗಾಗೈತೆ ಅಂತ ಹೇಳಿ ತಡಾನಿಂದ ಓಡಿ ಬಂದಾಳ ಅಂತ ಒಂದು ಮಾತು ಹೇಳಕ್ಕೆ ಏನಾಗೈತಿಗೆ ಮಗನ ಕಳ್ಸ್ಯಾಳ ಮಗ ಹೇಳಲ್ಲ ಅದಕ್ಕೆ ಓಡಿ ಬಂದಾಳ ಹೌದೌದೌದು ಹೇಳಿ ಬಂದನ್ರಿ ಆಂಟಿ ಕೊಡ್ತಾರಂತ್ರಿ ಈಗ ಮಾಡಾಕತ್ತಾರ್ರಿ ಭಾಳ ಮಂದಿ ಕುಂತಿರ್ರಿ ಅಲ್ಲಿ ಅದಕ್ಕೆ ಹೇಳಿ ಬನ್ರಿ 3 ಕಪ್ ಚಾ ಅಂತ ಹೇಳಿ ಹೌದನ ಮಂದಿ ಭಾಳ ಅದಾರನಪ್ಪ ಹ್ಞೂ ನಾನು ಬರುವ ನೋಡೀನಿ ಮಂದಿ ಲೈನಕ್ಕೆ ನಿಂತು ಬಿಟ್ಟಾರ ನೋಡು ಒಬ್ಬ ಅಂಗಡಿ ಐತಿಲಿ ಇನ್ನೊಬ್ಬ ಯಾವ ಇಡವಲ್ಲ ನಾವೇ ಇಡಬೇಕು ನೋಡು ಚಲೋ ಆಕತ್ ವ್ಯಾಪಾರ ಹೇಳ್ರಿ ಆಂಟಿ ಚಲೋ ಆಕತ್ ನೋಡ್ರಿ ಮತ್ತೆ ಶಶಿ ನೀನು ಕೂತ್ಕೋ ಅಯ್ಯೋ ಬೇಡ ಮತ್ತೆ 3 ಜನ ಕುಂತ್ಬಿಟ್ರೆ ಸಿಸ್ಟರ್ ಬಂದ್ರೆ ಬೈದ ಬಿಡ್ತಾಳೆ ಬೇಡ ತಗೋ ಮತ್ತೆ ಅವ್ರ ಆಂಟಿ ವಯಸ್ಸಾಗೈತಿ ಕುಂದ್ರವಾರ ಯಾಕಂತ ನಾನು ಮತ್ತೆ ಕುಂತ್ಲಿ ಅಂದ್ರೆ ನೀನು ಗೊತ್ತಾಕತ್ತಿಲ್ಲ ನನ್ನ ಬೈತಾರೆ ನನಗೆ ನೀನು ತುರ್ಚಿನ ತಗೋ ನಿಂದಿರ್ಬೇಕಲ್ಲ ಅಂಗಡಿ ಅಂತ ಇಲ್ಲಾರ ಬಂದು ಏನು ಮಾಡವ ನೀನು ಅವ್ರು ಗೊತ್ತಾಗಬೇಕಲ್ಲ ನೀನೇ ಹೇಳಿಲ್ಲ ಅಂತೇಳಿ ಅವ್ರನ್ನ ಕರೆಯಕ್ಕೆ ಬರ್ತಾರಲ್ಲ ಹ್ಞೂ ಆಂಟಿ ಇಲ್ಲೇ ಬಂದು ಅವ್ರು ತೊಗೊಂಬರ್ತಾನೆ ಅಂದ್ರೆ ಅದಕ್ಕೆ ಬನ್ರಿ ಸರಿ 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 ಅಮ್ಮ ನೀನು ಇನ್ನೂ ಇದೆಯಾ ಅಮ್ಮ ಮತ್ತೆ ಯಾಕಮ್ಮ ಇಷ್ಟು ದಿನ ನೀನು ನನ್ನ ನೋಡಕ್ಕೆ ಬರಲಿಲ್ಲ ಅಕ್ಕ ನನ್ನನ್ನು ನೋಡಕ್ಕೆ ಯಾಕೆ ಬರಲಿಲ್ಲ ನೀನು ಎಲ್ಲಿದ್ದೆ ಇಷ್ಟು ದಿನ ಯಾಕಮ್ಮ ನಿಮಗೆ ಇಷ್ಟ ಬೇಡಲ್ವಾ ಅಕ್ಕ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾಳಂತ ಗೊತ್ತಾ ನಿಮಗೆ ಅಯ್ಯೋ ಅಳ್ಬೇಡ ಶಿವು ನಾನು ಸತ್ತೋಗಿದ್ದೀನಿ ಇವಾಗ ನಾನು ನಿನ್ನ ಮುಂದೆ ಆತ್ಮ ಆಗಿ ಬಂದಿದ್ದೀನಿ ನಾನು ಯಾರ ಕಣ್ಣಿಗೂ ಕಾಣಲ್ಲ ನಿನ್ನ ಕಣ್ಣಿಗೆ ಪ್ರೀತಿ ಕಣ್ಣಿಗೆ ಅಷ್ಟೇ ಕಾಣೋದು ನನ್ನ ನೀವು ಮುಟ್ಟಕ್ಕೂ ಆಗಲ್ಲ ಮಕ್ಕಳ ಅದಕ್ಕಾಗಿ ಹೇಳ್ತಾ ಇರೋದು ದೇವ್ರ ಹತ್ರ ವರ ತಗೊಂಡು ನಿನ್ನ ಕಣ್ಣಿಗೆ ಕಾಣೋ ಹಾಗೆ ಆಗಿದ್ದೀನಿ ಇವಾಗ ನನ್ನ ಪ್ರೀತಿ ಅಷ್ಟೇ ಮುಟ್ಬೋದು ನೀನಿನ್ನೂ ಮುಟ್ಟಕ್ಕಾಗಲ್ಲ ಮಗನೇ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ನೀನು ನನ್ನ ಮುಟ್ಬೋದು ನಾನು ದೆವ್ವ ಮಗನೇ ನಾನು ನಿನ್ನ ತಾಯಿಯಾಗಿ ಇದ್ದೆ ಆದ್ರೆ ನಾನು ಸತ್ತು ಹೋಗೀನಿ ಇದನ್ನು ಯಾರಿಗೂ ಹೇಳಬೇಡ ನೀನು ಯಾರಾದ್ರೂ ಹೇಳಿದ್ರೆ ಮತ್ತೆ ನನ್ನನ್ನು ಕೊಂದು ಬಿಡ್ತಾರೋ ನನ್ನ ಬರದಂಗೆ ಮಾಡ್ತಾರೆ ನಿಮ್ಮ ಕಣ್ಣು ಮುಂದೆ ಅದಕ್ಕೆ ನೀನು ಯಾರಿಗೂ ಹೇಳಲ್ಲ ಅಂತೇಳಿ ನಂಗೆ ಮಾತು ಕೊಡ್ತೀಯಾ ಹಾಂ ಅಮ್ಮ ಅಂದ್ರೆ ನೀನು ದೆವ್ವನ ಮತ್ತು ನನ್ನ ಮುಂದೆ ಬಂದಿದ್ದೀಯಾ ನನಗೆ ಕಾಣಿಸದಿ ಮತ್ತು ನಿನ್ನ ದೆವ್ವ ಮತ್ತು ಅವತ್ತು ಹಾಕೊಂಡಿದ್ದ ಡ್ರೆಸ್ ಹಾಕೊಂಡಿದ್ದಿ ಅಮ್ಮ ನೀನು ಕರೆ ಹೇಳೋದಿಲ್ಲ ಸುಳ್ಳು ಹೇಳತ್ತಿ ಅಮ್ಮ ನೀನು ಅವತ್ತು ಹಾಕೊಂಡಿದ್ದ ಡ್ರೆಸ್ ಹಾಕೊಂಡೆ ಇಲ್ಲಿಗೆ ಬಂದಿದ್ದಿ ನೀನು ಅದಿ ಸುಳ್ಳು ಹೇಳತ್ತಿ ನನಗೆ ಇಲ್ಲ ಮಗನೇ ನಾನು ಅವತ್ತೇ ಸತ್ತೋಗಿದ್ದೀನಿ ಇವಾಗ ನಾನು ಬಂದಿರೋದು ಒಂದು ಆತ್ಮವಾಗಿ ಅಷ್ಟೆ ಇದನ್ನ ನೀನು ಯಾರ್ದು ಮುಂದೆ ಹೇಳಬಾರ್ದು ಸರಿನಾ ಇನ್ನೊಂದ್ಸರಿ ನೀನು ಏನಾದರೂ ಹೇಳಿದ್ರೆ ನಾನು ಇನ್ನೊಂದ್ಸರಿ ನಿನ್ನ ಮುಂದೆ ಬರೋದಿಲ್ಲ ಇವತ್ತು ನೀನು ಬಹಳ ಬೇಜಾರಾಗದಿ ಅಂತ ಹೇಳಿ ನಿನ್ನ ಕಣ್ಣು ಮುಂದೆ ಬಂದೀನಿ ಇಲ್ಲ ಅಂದ್ರೆ ನಾನು ಪ್ರೀತಿ ಕಣ್ಣಿಗೆ ಅಷ್ಟೇ ಕಾಣಿಸ್ತಿದ್ನಿ ಆ ದೇವರು ಪ್ರೀತಿ ಕಣ್ಣಿಗೆ ಕಾಣುವಾಗ ಮಾಡಿದ್ದ ಆದರೆ ನಿನ್ನ ಕಣ್ಣಿಗೆ ಕಾಣುವಾಗ ಮಾಡಿರಲಿಲ್ಲ ಇವತ್ತು ನಿನ್ನ ಕಣ್ಣಿಗೂ ಕಾಣಿಸ್ಲಿ ಅಂತ ಆ ದೇವ್ರ ಹತ್ರ ತುಂಬಾ ಬೇಡ್ಕೊಂಡು ಬಂದೀನಿ ಇವಾಗ ನಿನ್ನ ಕಣ್ಣಿಗೆ ಕಾಣಕತ್ತೇನಂದ್ರೆ ನೀನು ಯಾರ್ದು ಮುಂದೆ ಹೇಳ್ಬಾರ್ದು ಬೇಕಿದ್ರೆ ಇಲ್ಲಿ ಯಾರಾದರೂ ಬಂದ್ರೆ ನೀನು ಕೇಳಿ ನೋಡು ಇಲ್ಲಿ ಯಾರಾದರೂ ಕಾಣಿಸ್ತಾ ಇದ್ದಾರಾ ಅಂತ ಹೇಳಿ ಅವರ ನಿನಗೆ ಹೇಳ್ತಾರೆ ಸರಿನಾ ಹೌದಾ ಅಮ್ಮ
ಹಾಗಾದ್ರೆ ನೀನು ಇಲ್ಲೇ ಇರು. ಈಗ ಐಶ್ವರ್ಯ ಅಕ್ಕ ಬರ್ತಾಳೋ ಆಕಿನ ಕೇಳ್ತಾನಂತ. ಹಾಂ ಸರಿ ಹಾಗಿದ್ರೆ ಕಣ್ಣೊರೆಸ್ಕೊ. ಹ್ಞೂ ಅಮ್ಮ, ಸರಿ ಆಯಿತು. ಅಮ್ಮ, ನಿನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ನೀನು ನಿಜವಾಗ್ಲೂ ಇದ್ದಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಆದರೂ ನೀನು ನನ್ನ ಕಣ್ಣು ಮುಂದೆ ಬಂದಿದ್ದಕ್ಕೆ ನಂಗೆ ಭಾಳ ಖುಷಿ ಆಯಿತು. ಆದರೆ ಅಕ್ಕ ಎಲ್ಲೂ ಬೆಳಗಿಂದ ಕಾಣಿಸ್ತಾನೇ ಇಲ್ಲ ಅಮ್ಮ. ನನಗೆ ಅದಕ್ಕೆ ಬೇಜಾರು. ಬರ್ತಾಳಂತ ನೀ ಏನು ಯೋಚನೆ ಮಾಡಬೇಡ, ನಿಮ್ಮ ಅಕ್ಕ ಬರ್ತಾಳು, ನೀನು ಆರಾಮಾಗಿರು. ಅಯ್ಯೋ ಐಶ್ವರ್ಯ ಬಂದು ಸುಮ್ಮನಿರು. ಸರಿ ಅಮ್ಮ. ಶಿವು 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 ಮತ್ತೆ ಒಬ್ಬ ನಕ್ಕೊಂತ ನಿಂತಿಲ್ಲ. ಹಾ ಏನ್ ಮಾಡಕತ್ತಿದೀಯ? ನಾನು ಅವಾಗಿಂದ ಶಿವು ಶಿವು ಅಂತ ಕರೆಯತನ, ನಿಂಗೆ ಕೇಳ್ಸವಲ್ತಾನ? ಅದು ಇಲ್ಲಿ ಯಾರೋ ಹೋದಂಗಾತ, ಅದಕ್ಕೆ ನೋಡಾಕತ್ತಿದ್ವಿ. ಯಾರ ಕನತಾರನಕ ನಿನಗೆ? ಇಲ್ಲ, ಯಾರು ಕಾಣತಿಲ್ಲಲ್ಲ. ಇಲ್ಲಿ ಯಾರದಾರಪ್ಪ ನಿನಗ? ನನಗೆ ಯಾರು ಕಾಣಕತ್ತಿಲ್ಲ. ನಡಿ ನಡಿ ಓದ್ಕೊ, ನಡಿ ಶಾನಾದಿ. ಹೌದಮ್ಮ, ನೀನು ಅವಳಿಗೆ ಕಾಣಿಸ್ತಾ ಇಲ್ಲ. ಬಾರೋ, ಇನ್ನು ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಓದ್ಕೋ ಬಾ ಶಿವು. ಸರಿ ಅಕ್ಕ, ಬನ್ನಿ. ಶಿವು, ನಾನು ಹೋಗಿ ಬರ್ತೀನಿ, ನೀನು ಹುಷಾರು. ಅಕ್ಕ ಬರ್ತಾಳ, ಏನು ಯೋಚನೆ ಮಾಡಬೇಡ, ಮಾತಾಡಕ್ಕೆ ಹೋಗಬೇಡ, ಅವ್ರಿಗೆ ಡೌಟ್ ಬರ್ತೈತಿ. ನಾನು ಹೋಗ್ತೀನಿ, ಮತ್ತೆ ಏನಾದರೂ ಇದ್ರೆ ನಾನು ಬರ್ತೀನಿ ಅಂತ. ಹಾಂ ಬಾಯ್. ಹ್ಞೂ ಅಮ್ಮ, ಓಕೆ ಓಕೆ. ಏನು ಅಷ್ಟು ನಗಾತಿದ್ದಿ? ಏನಾಯ್ತು? ನಿನಗೇನು ಇವತ್ತು ಖುಷಿ ಆಗೈತಣ್ಣ? ಹೌದು ಅಕ್ಕ, ನಂಗೆ ಇವತ್ತು ತುಂಬಾ ಖುಷಿಯಾಗೈತಿ. ಅಲ್ಲ, ಇವ್ ನೋಡಿದ್ರೆ ಹಿಂಗೆ ಹೇಳತ್ತಾನಲ್ಲ. ಅಲ್ಲಿ ನೋಡಿದ್ರೆ ಪ್ರೀತಿಗೆ ಹಾವು ಕಡ್ದೈತಿ, ಇವ್ ನೋಡಿದ್ರೆ ಖುಷಿ ಆಗೈತಾನ ತಾನು. ನಿಮ್ಗೇನೋ ವಿಷಯ ಗೊತ್ತಿಲ್ಲ ಪಾಪ. ಹೇಳೋದು ಬೇಡ ಬಿಡು, ಮತ್ತೆ ಹೇರಾಳ್ತಾನೆ ಸುಮ್ಮನೆ. ಯಾಕೆ ನಕ್ಕೊಂತಾನು ನಕ್ಕೊಂತಿರವಲ್ಲ ಯಾಕಂತ. ಹೌದಾ? ಯಾಕಪ್ಪ ಇವತ್ತು ಅಷ್ಟು ಖುಷಿಯಾಗಿದ್ದಿ? ನನಗೂ ಹೇಳು, ನಾನು ನಗ್ತೀನಂತ. ಅದಾಕ, ಇವತ್ತು ನನಗೆ ನಮ್ಮಮ್ಮ ಕನಸಿನಲ್ಲಿ ಬಂದಿದ್ಲು. ಅಮ್ಮ ಕನಸಿನಾಗ ಬಂದ, ನಾನು ನಿನ್ನ ಮುಂದೆ ಬರ್ತೀನಂತ. ನೀನೇನು ಯೋಚನೆ ಮಾಡಬೇಡ, ನೀನು ನಿನ್ನ ಅಕ್ಕ ಪ್ರೀತಿ ಇದ್ದಾರಲ್ಲ, ಹಾಗೆ ಯಾವಾಗಲೂ ಇರ್ತೀಯ. ಅಕ್ಕ ನಿನ್ನ ಜೊತೆ ಯಾವಾಗಲೂ ಇರ್ತಾಳೆ, ಎಲ್ಲೂ ಹೋಗಲ್ಲ, ಬರ್ತಾಳೆ ಅನ್ನೋ ರೀತಿ ನನಗೆ ಕನಸ್ಬಿಟ್ಟಿತ್ತು ಅಕ್ಕ. ಅದಕ್ಕೆ ನಂಗೆ ನೆನೆಸ್ಕೊಂಡೆ ನಗು ಬರತ್ತಿತ್ತು, ಅಮ್ಮ ನನ್ನ ಕಣ್ಣು ಮುಂದೆ ಬಂದಿಳಲ್ಲ ಅಂತೇಳಿ. ಹೌದನ? ಹ್ಞೂ, ನಿಮ್ಮಮ್ಮ ಕನಸ್ರೆ ಬಂದಿದ್ಲು. ಚಲೋ ಆಯ್ತು, ಎಷ್ಟು ಚಲೋ ಮಾತು ಹೇಳ್ಯಾರ ನಿಮ್ಮಮ್ಮ. ಸರಿ, ಬಂದು ಕೂತ್ಕೊಂಡು ಓದ್ಕೋ. ನೀನು ಓದ್ಕೊಂಡು ದೊಡ್ಡ ವ್ಯಕ್ತಿ ಆಗ್ಬೇಕಂತ ನಿಮ್ಮಮ್ಮನ ಆಸೆ ಐತಲ್ಲ, ಅದನ್ನು ನೀನು ಈಡೇರಿಸ್ಬೇಕು. ಕುಂದ್ರು. ಹ್ಞೂ ಅಕ್ಕ. ಏನು ಮಾಡತ್ತಿರಲ್ಲ ಇಬ್ರು? ಹಾಂ ಐಶ್ವರ್ಯ, ಶಿವು ಏನು ಮಾಡತ್ತಿರೋ? ಯಾಕೆ ನಗಾತಿದಿ? ಅಯ್ಯೋ ನನ್ನ ತಲೆ ನೋಡು, ಅವ್ರ ಅಕ್ಕ ಇದ್ರಾಗ ಅಂತ ಗೊತ್ತಿತ್ತು, ಮತ್ತೆ ಬೈಬೇಡ ಅಂತ ಹೇಳಿ ನಾನು ಮತ್ತೆ ಬೈಯಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇರ್ತಾನೆ ಮತ್ತೆ ಎಲ್ಲಿದ್ದು ಸಾಬರಿ. ಹ್ಞೂ ಮಾಡಾಕತ್ತ ಅಂದ್ರೆ ಅವ್ನು ಪೊಲೀಸ್ ಅಪ್ಪನ ಅಂಜಿಕೆ ಆಗ್ತಾನೆ. ನನಗೆ ಹಳ ಹೋಗಾರ ಕಡೆ. ಅದು ಅತ್ತಮ್ಮ, ನಾನು ರಾತ್ರಿ ಅಮ್ಮ ಕನಸಿನಾಗ ಬಂದಿದ್ಲು. ಅದಕ್ಕಾಗಿ ನನಗೆ ಖುಷಿ ಆಗತ್ತಿತ್ತು. ಅಕ್ಕನ ಮುಂದೆ ಹೇಳಿ ನಗಾತಿದ್ನಿ ಅತ್ತಮ್ಮ. ಯಾಕತ್ತಮ್ಮ, ಏನಾಯ್ತು? ಪ್ರೀತಿ ಅಕ್ಕ ಬಂದ್ಲನ? ಇನ್ನೂ ಬಂದಿಲ್ಲ, ಈಗ ಬರ್ತಾಳಂತ. ಓದ್ಕೊಂತ ಕುಂದ್ರು, ಬರೋಣ ಅಂದ್ರೆ ಕರಿತಾನ. ಹ್ಞೂ ಸರಿ ಅತ್ತಮ್ಮ. ಅಲ್ಲ, ನೀನು ಒಂದೊಂದ್ಸರಿ ಅಜ್ಜಿ ಅಂತಿ, ಒಂದೊಂದ್ಸರಿ ಅಮ್ಮ ಅಂತಿ, ಒಂದೊಂದ್ಸರಿ ಅತ್ತೆಮ್ಮ ಅಂತಿಲ್ಲ. ಒಂದೇ ಅಂತ ಕರಿ, ಅತ್ತೆಮ್ಮ ಅಂತ ಕರೆದು ಬಿಡು. ಹ್ಞೂ, ನಾ ಹಂಗೆ ಅಕ್ಕ, ನಂಗೆ ಏನಂತ ಕರಿಬೇಕಂತ ಅನಿಸುತ್ತೋ ನಾ ಹಂಗೆ ಕರಿತೇನೆ. ನನಗೆ ಯಾವಾಗ ಏನು ಬಾಯಿಗೆ ಬರ್ತದಲ್ಲ ಅದನ್ನ ಕರೆದು ಬಿಡ್ತೇನೆ ನಾನು. ಕರಿವಲ್ಲ ಯಾಕಂತ ಅಡುಗೆ ಮಾಡಕ್ಕಾಗಿರ್ಜವ ಆಯ್ತು ಮಾಡೋಣ ಅಂದ್ರೆ ಕರಿತಾನಂತ. ಏನು ಹಠ ಓದ್ಕೊಂತ ಕುಂದ್ರು. ಸರಿ ಅತ್ತಮ್ಮ.